ಅವಾಗ ಇದು ನೋಡ್ರಿ ಈ ಶೆಡ್ನ್ಯಾಗ ನೋಡ್ರಿ ಬರೇ 12 ಫೀಟ್ 14 ಫೀಟಿನ ತಗಡ್ ಹಾಕಿದ್ದೆ. ಅಷ್ಟ ಕುರಿದ್ವಲ್ಲ, ಜಾಸ್ತಿ ಆದ್ಗಡ್ಲೆ ಮತ್ತೇನು ಮಾಡಿದೆ, ಮತ್ತೊಂದು ಲೇಯರ್ ಇಕ್ಕಿದ್ದೆ ಮುಂದಕ್ಕೆ ಹಾಕಿನಿ. ಈಗ ಏನಾಯ್ತು, ಇದು 100 ಕುರಿನಷ್ಟು ಆಯ್ತು. ಅವಕ್ಕೆಲ್ಲ ಫ್ಯಾನಿನ ವ್ಯವಸ್ಥೆ ಮಾಡೀನಿ, ಅವು ಇರಕ್ಕೆ ಫ್ಯಾನಿನ ವ್ಯವಸ್ಥೆನೂ ಮಾಡ್ಬಿಟ್ಟಿನಿ. ಈಗ ಒಂದು 50 ಅಂದ್ರೆ ಸುಮ್ಮನೆ ಒಂದು 12-13 ಸಾವಿರ ರೂಪಾಯಿ ಹಿಡ್ಕೊಳ್ರಿ ಎವರೇಜ್. 16 ಬೇಡ್ರಿ, 13 ಸಾವಿರ ಎವರೇಜ್ ಹಿಡ್ಕೊಂಡ್ರೆ 50 ಕುರಿಗೆ ಎಷ್ಟು ಆಯ್ತು? 10,000 ಹಿಡ್ಕೊಂಡ್ರೆ 50,000 ಅಂತ 10 ಕುರಿಗೆ. ಇವತ್ತಿಗೆ ಒಂದು 50 ಕುರಿ 2.5 ಲಕ್ಷ ಪ್ಲಸ್ ಟೋಟಲ್ ಎಲ್ಲ ಸೇರಿದ್ರೆ ಒಂದು 3-3.5 ಲಕ್ಷ ರೂಪಾಯಿ ಐತ್ರಿ. ಮತ್ತು ಮಾರಿದ್ದಲ್ದ ಮಾರಿದ್ ಬಿಟ್ರಿ ಒಂದೇ ವರ್ಷದಲ್ಲಿ ಒಂದು 3 ಪಟ್ಟು ಅದ. ಬೇರೆ ಯಾವ ಥರ ಮಾಡ್ಕೊಂಡು ಹೋಗ್ಬೇಕು ಬೆಸ್ಟ್ ರೀ. ಯಾಕಂತ ಹೊರಗೆ ಹೋಗಿ ಅಡ್ಡಾಡಿಸ್ಬೇಕು ಅನ್ನಂಗಿರಾಗಲ್ಲ, ಏನಿಲ್ಲ. ಸ್ವಲ್ಪ ಆದಷ್ಟು ಡಿಸೀಸ್ ಕಡಿಮೆ, ಹೊರಗೆ ಅಡ್ಡಾಡಿದಷ್ಟು ರೋಗಗಳು ರುಜಿಗಳು ಜಾಸ್ತಿ ಆಗ್ತಾವೆ. ಇಲ್ಲಿ ಮೇಯ್ತಾವಲ್ಲ, ಒಂದು ಸಾಯಂಕಾಲ 1 ತಾಸು 2 ತಾಸು ಇಲ್ಲೇ ನಮ್ಮ ಹೊಲದಾಗ ಅಡ್ಡಾಡಿಸ್ತಾರೆ. ಆಮೇಲೆ ಫ್ರೀ ಫಾಡಿಂಗ್ ಅಲ್ಲ, ಒಂದೊಂದಲ್ಲಿ ಕಟ್ಟಿ ಇರಂಗಿರಲ್ಲ ರೀ. ಇದಕ್ಕೆ ಖಾಲಿ ಜಾಗನೂ ಇರ್ತೈತೆ, ಅಡ್ಡಾಡ್ತಿರ್ತಾವೆ. ಅಲ್ಲಿ ಮೇವು ಇದ್ದಲ್ಲಿ ಮೇವು ಮೇಯ್ತಾವೆ, ನೀರಿದ್ದಲ್ಲಿ ನೀರು ಕುಡ್ತಿರ್ತಾವೆ. ಆ ಥರ ಆ ರೀತಿ ಮಾರ್ತಾ ಇರ್ತೀರಿ, ತಾಯಿ ಉಳ್ಕೊಂಡಿರ್ತೈತೆ. ಶೆಡ್ ಯಾವಾಗಲೂ ಖಾಲಿ ಇರಾಗಲ್ಲ. ಎಷ್ಟು ಹೈಟ್ ಐತಿ? ನಮ್ಮಷ್ಟು ಹತ್ರ ಐತಿ. ದೊಡ್ಡ ಐತೈತ್ರಿ ಅದು. ಈಗ ನಮ್ಗೆ ಎಲ್ಲೋ ಮೊದಲು ಸ್ಟಾರ್ಟಿಂಗ್ನಾಗ ಒಂದು 25, ಈಗ ಹಂಗೆ ಸ್ವಲ್ಪ ಒಂದಿಷ್ಟು ಮರಿ ಮಾರಿದ್ಮೇಲೆ ತೊಗೊಂಬಂದು ಬಿಟ್ಟಾಗಲ್ಲ ಒಂದು 50ಕ್ಕೆ ಆಗೈತೆ ರೀ. 50ಗೆ ಮರಿ ಮಾರಿದ ರೊಕ್ಕದಾಗ ಒಳ್ಳೆ ತೊಗೊಂಬಂದು ಬಿಟ್ಟು. ಅಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ರೀ ಸದ್ಯ. ಸ್ಟಾರ್ಟಿಂಗ್ನಾಗ ಇನ್ವೆಸ್ಟ್ಮೆಂಟ್, ಈಗ ಏನಿಲ್ಲ. ಎಷ್ಟು ಇನ್ವೆಸ್ಟ್ಮೆಂಟ್ ರೀ? ಒಂದು 2 ಲಕ್ಷ ಚಿಲ್ಲರನ್ನ ಹಾಕಿದ್ರಿ ಮರಿ ಕುರಿ ಥರ. ಹತ್ರ ಒಂದು 3 ಲಕ್ಷ ಅನ್ಕೊಡ್ರಿ. ಒಂದು 20 ಒಂದು ಇಲ್ಲಿ ಅನ್ಕುಂಟ್ಯಾಗ ಒಬ್ಬರ ಹತ್ರ 11 ತೊಗೊಂಡ್ವಿ, ಬಸ್ನಾಳ್ಯಾಗ ಒಬ್ಬರ ಹತ್ರ ತೊಗೊಂಡ್ವಿ. ಅಂದ್ರೆ ಅದ್ರಾಗ ನೋಡಿ ನೋಡಿ ಸ್ವಲ್ಪ ಚೆನ್ನಾಗಿದ್ದು ನೋಡಿತು. ತೊಗೊಂಬಂದ ಹೊತ್ನಾಗ 1-2 ಅದ್ರಾಗ ಸರಿಗಿದ್ದಿಲ್ಲ. ಅವನ್ನ ಏನು ಮಾಡಿದ್ವಿ, ಮತ್ತೆ ಹೋಗಿ ಸಂತಿಗೆ ಮಾರಿ ಅದೇ ರೊಕ್ಕದಾಗ ಬೇರೆ ಒಂದು ಚಲೋದು ಕುರಿ ತೊಗೊಂಡು ಮಾಡಿದ್ವಿ. ಅದ್ರಂಗೆ ಮೊನ್ನೆ ಒಂದು 2-3 ಬ್ಯಾಚ್ ನಮ್ದ್ರಾಗ ಹುಟ್ಟಿದ್ದು ಟಗರ್ ಮರಿ ಮಾರಿದ್ವಿ. ಮತ್ತು ಒಳ್ಳೆ ಅದ ದುಡ್ಡನ್ನ ಕುರಿಗೆ ತರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಇಲ್ಲದ ನೋಡ್ರಿ, ಅಲ್ಲಿ ಒಳ್ಳೆ ನೀಟ್ ಅದು ಕುರಿ. ಹಿಂಗೆ ಈ ಥರ ನಾವು ಫಾರ್ಮ್ ಮಾಡಿ ಸಾಕ್ತೀವಲ್ಲ, ನಾವು ನಮ್ಮ ತೋಟದಾಗ ಸಿಗ್ತಕ್ಕಂಥ ಎಲ್ಲ ಐಟಮ್ ಹಾಕ್ತೀವಿ. ಒಂದು ಸ್ವಲ್ಪ ರೇಷ್ಮೆ ಹಾಕೊಂಡಿದ್ದೀನಿ, ಆಮೇಲೆ ಇದು ನುಗ್ಗೆ ಹಾಕಿದ್ದೀನಿ, ಚೊಗುಚಿ ಐತಿ, ಮತ್ತು ಕಾಪ್ಸ್ 31 ಅಂತೇಳಿ ಒಂದು ಹುಲ್ಲು ಹಾಕೊಂಡಿನಿ. ಕಾಪ್ಸ್ 31 COFS 31. ಆಮೇಲೆ ಇನ್ನೊಂದು ಸೂಪರ್ ನೇಪಿಯರ್ ತರಿಸಿದ್ದೆ, ಅದು ಹಿಂದ್ಗಡೆಗೆ ಐತಲ್ರಿ, ಅದು ಒಂದು. ಆಮೇಲೆ ನಮ್ಮ ಹತ್ರ ಕಡ್ಲಿ ಒಟ್ಟೈತಿ, ಉಳ್ಳಗಡ್ಲಿ ಒಟ್ಟೈತಿ, ಆಮೇಲೆ ಅಲಸಂದಿ ಒಟ್ಟೈತಿ, ಶೇಂಗಾ ಒಟ್ಟೈತಿ. ಇದು ನಾವು 9 ವೆರೈಟಿ ಹಾಕ್ತೀರಿ. ಆಮೇಲೆ ಸಾಯಂಕಾಲ ಟೈಮ್ನಾಗ ಮೆಕ್ಕೆಜೋಳದ ನುಚ್ಚು ಹಾಕ್ತೀವಿ. ಆಮೇಲೆ ನಾನೇ ಸೈಲೇಜ್ ರೆಡಿ ಮಾಡ್ಕೊಂತೀನಿ. ಒಂದ್ಸರಿ ಬಂದು ನೋಡಿದ್ರಲ್ಲ, ನೀವೇ ಸೈಲೇಜ್ ರೆಡಿ ಮಾಡ್ಕೊಂತೀರಿ. ಒಂದಂದ್ರೆ ಒಂದು ನಮ್ದು ನಿಮ್ಮ ಪ್ಲಾನ್ ಏನಂದ್ರೆ ಒಟ್ಟು 4 ಟೈಮ್ ಕೊಡ್ತೀವಿ ಇವಕ್ಕೆ. ಈಗ ಬೆಳಗ್ಗೆ ಕಡ್ಲಿ ಒಟ್ಟು ಹಾಕ್ತೀವಿ, ಇಲಾಖೆ ನೋಡ್ರಿ. ಈಗ ಬೆಳಗ್ಗೆ ಹಾಕಿದ್ದು, ಮಧ್ಯಾಹ್ನ ಒಂದ್ಸಲ ಹುಲ್ಲು ಹಾಕ್ತಾರೆ. ಈ ಥರ ಈವ್ನಿಂಗ್ನಾಗ ಒಂದ್ಸಲ ಮೆಕ್ಕೆಜೋಳ ಹಾಕ್ತೀವಿ. ಈಗ ನುಚ್ಚು ಹೊಡೆದನ್ನ ಹಾಕ್ತೀವಿ, ಡೈರೆಕ್ಟ್ ಮೆಕ್ಕೆಜೋಳ ಸಣ್ಣ ಇದ್ರೆ ಮೆಕ್ಕೆಜೋಳನ ಹಾಕ್ತೀವಿ. ಮತ್ತು ರಾತ್ರಿ ಏನೈತಲ್ಲ, ಇದು ಶೈಲೇಜ್ ಇದ್ರೆ ಶೈಲೇಜ್ ಹಾಕ್ತೀವಿ, ಇಲ್ಲಾಂದ್ರೆ ಒಟ್ಟು ಹಾಕ್ತೀವಿ. ಅಂದ್ರೆ ಅದಕ್ಕೊಂದು ಟೈಮೇ ಮಾಡ್ಕೊಂಡ್ರಿ. ಈ ಟೈಮ್ನಾಗ ಹಾಕ್ಲಿಲ್ಲ ಅಂದ್ರೆ ಅವು ಇಷ್ಟೊತ್ತಿಗೆ ಅಲ್ಲೇ ಒದರ್ತಿರ್ತಾವ್ರಿ. ಕಾಳು ಹಾಕ್ರಿ ಅಂತೇಳಿ. ಅವು ಸೆಟ್ ಬಿಜಾಪುರ ಬಾಗಲಕೋಟೆ ಹೋದ್ನಂದ್ರೆ ಎಳಗ ಐತಿ, ಅಲ್ಲಿ ಫೇಮಸ್. ಇಲ್ಲಿ ನಮ್ಮ ಕಡೆಗೆ ಕೆಂಗೂರಿ ಫೇಮಸ್ ಐತಿ. ಹಂಗೆ ಮಂಡ್ಯ ಆ ಕಡೆಗೆ ಹೋಗ್ರಿ, ಅಲ್ಲಿ ನಾಟಿ ಅಂತೇಳಿ ಅದೊಂದು ಬೇರೆ ಐತಿ. ನಾಟಿ ಮತ್ತು ಅಲ್ಲಿದ್ದ ಇನ್ನೊಂದು ಬೇರೆ ಏನೋ ಬೇರೆ ಐತ್ರಿ ಅಲ್ಲಿ ಐಟಮ್. ಆಮೇಲೆ ಬೇರೆ ಬೇರೆ ತಳಿ ಅದಾವ್ರಿ. ಬಟ್ ಈ ನಮ್ಮ ಭಾಗದಾಗ ಇಲ್ಲಿ ಹೊಳಿ ಕಡೆಗೆ ಅಲ್ಲೇ ಹರಪನಹಳ್ಳಿ, ನೀವು ಅಗ್ರಿಬೊಮ್ಮನಹಳ್ಳಿ ಹೋಗ್ರಿ, ಅಲ್ಲೆಲ್ಲ ಕರಿಯೋದು ಬರ್ತಲ್ರಿ, ಕರೆ ಉಣ್ಣಿದ್ದು, ಅದು ಸೇಲ್ ಐತಿ. ಇಲ್ಲಿ ನಮ್ಮ ಕಡೆಗೆ ಸೇಲ್ ಇಲ್ಲ ಅದು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಾಕಷ್ಟು ಜನ ರೈತರು ಏನು ಮಾಡ್ತಾರೆ, ಟಗರು ಸಾಕಾಣಿಕೆ ಮಾಡಿದೆ ಅಥವಾ ಅಂದ್ರೆ ಗಂಡು ಮರಿಗಳನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡೋದು. ಅಂದ್ರೆ 3 ವರ್ಷದಲ್ಲಿ 4 ಅಥವಾ 5 ಒಂದು ಶಿಫ್ಟ್ ವೈಸ್ ಟೈಪ್ ಮಾಡಿಕೊಂಡು ಮಾರಾಟ ಮಾಡ್ತಾರೆ. ಆದರೆ ಇಲ್ಲೊಬ್ಬರು ರೈತರು ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಅವರು ಟಗರಲ್ಲ, ಅವರು ಕುರಿ ಸಾಕ್ತಾರೆ. ಅಂದರೆ ಯಾವಾಗಲೂ ಅದು ನಮ್ಗೆ ಅದೇಂತಾರಲ್ಲ, ಕುರಿ ಅಭಿವೃದ್ಧಿ ಒಂಥರ ಅವ್ರ ತಾಯಿ ಇದ್ದೇ ಇರ್ತದೆ, ಮರಿ ಬರ್ತೈತಿ. ಗಂಡು ಮರಿ ಮಾರಾಟ ಆಗ್ಬೋದು, ಮತ್ತು ಇಲ್ಲಾಂದ್ರೆ ಮತ್ತು ಹೆಣ್ಣು ಮರಿ ಇದೇ ಥರ ಉಳ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಯಾವ ಥರ ಇದು ಲಾಭ ಆಗುತ್ತೆ. ಅದ್ರ ಜೊತೆ ನೋಡ್ರಿ, ಅವರು ಒಂದು ಹೈಟೆಕ್ನೆಲ್ಲ ಒಂದು ಇದನ್ನೆಲ್ಲ ಆ ಟೈಪ್ ಒಂದು ಇದರಲ್ಲೇ ಅವರು ಮಾಡ್ಕೊಂಡಾರೆ. ಅತಿ ಕಡಿಮೆ ಖರ್ಚಿನಲ್ಲೇ ಮಾಡ್ಕೊಂಡ್ರೆ, ಅದು ಸ್ವಂತ ಮಾಡ್ಕೊಂಡ್ರೆ. ಅವ್ರು ಯಾವ ಥರ ಮಾಡ್ಕೊಂಡ್ರು ಅಂತ ತಿಳ್ಕೊಳ್ತೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಅವರು ಯಾವ ಥರ ಮಾಡ್ತಾರೋ ಅವ್ರ ಜೊತೆ ಮಾತಾಡ್ಕೊಂಡು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು, ನಿಮ್ಮ ವಿಳಾಸ ಸರಿ?
ನಮ್ಮ ಹೆಸರು ನಾಗರಾಜ್ ಗುರಿಕಾರ್ ಅಂತೇಳಿ, ಮೂಲತಃ ಹಾಲ್ವರ್ತಿ. ಇಲ್ಲಿ ಅನ್ಕುಂಟ್ಯಾಗ ಒಂದಿಷ್ಟು ಲ್ಯಾಂಡ್ ತೊಗೊಂಡಿದ್ವಿ. 1 ವರ್ಷ ಆಯ್ತು ತೊಗೊಂಡ್ಮೇಲೆ ಇದು ಕುರಿ ಸಾಕಾಣಿಕೆ ಮಾಡ್ಬೇಕಂತೇಳಿ ಹೇಳಿ ಇದೊಂದು ಡೆವಲಪ್ ಮಾಡಿದ್ವಿ. ಕುರಿ ಸಾಕಾಣಿಕೆ ಮಾಡ್ಕೊ ಹೌದು. ಯಾಕೆ ಟಗರ್ ಮಾಡ್ಬೋದು? ಇಲ್ಲ, ಬ್ರೀಡಿಂಗ್ ಪರ್ಪಸ್ ಮಾಡ್ಬೇಕನ್ನೋ ಒಂದು ಆಸೆ ಐತ್ರಿ ನಮ್ಗೆ. ಕುರಿ ಟಗರ್ ಏನ್ರಿ ಒಂದು ಸಾರಿ ತರ್ತೀವಿ, 3 ತಿಂಗಳು ಮೇಸದ ಅದೊಂದು ನಮೂನೆ ವ್ಯವಹಾರ ಹಾಕಿ ಅಂತ ಹೋಗ್ಬಿಡುತ್ತೆ. ಬ್ಯಾಚ್ ತರಬೇಕು, ಬ್ಯಾಚ್ ಮಾರಬೇಕು, ಬರೀ ಏನಂತಾರೆ ಮಾರ್ಕೆಟ್ ನೋಡೋದಾಗತ್ತೆ. ಬ್ರೀಡಿಂಗ್ ಒಂದು ಚೆನ್ನಾಗಿರ್ತದೆ ಅಂತೇಳಿ ಬ್ರೀಡಿಂಗ್ ಮಾಡ್ಬೇಕಂತೇಳಿ ಕುರಿನ ತೊಗೊಂಡು, ಕುರಿನ ನಮಗೂ ಇದ್ದಿಲ್ಲ, ನಾವೆಲ್ಲ ಖರೀದಿ ಮಾಡೇ ಕುರಿನ ರೈತರ ಕಡೆಯಿಂದ ಖರೀದಿ ಮಾಡ್ಕೊಂಡು ಇಲ್ಲೇ ಲೋಕಲ್ ಕುರಿಗಾರ ಕಡೆಯಿಂದನ ಕೆಂಗೂರಿನ ಖರೀದಿ ಮಾಡಿ ಹಂಗಾಗಿ ಬ್ರೀಡಿಂಗ್ ಪರ್ಪಸ್ ಮಾಡಿದ್ವಿ. ಈಗ 1 ವರ್ಷ ಆಯ್ತು ಈಗ ಒಂದು ತೊಗೊಂಡು. ಈಗ ಆಲ್ರೆಡಿ ನಾವು ಒಂದ್ಸರಿ 8, ಒಂದ್ಸರಿ 10 ಇದ್ರಂಗೆ ಬ್ಯಾಚ್ನಾಗ ಒಂದಿಷ್ಟು ಮರಿ ನಮ್ಮ ತಾಗ ಹುಟ್ಟಿದ್ದು. ನೀವು ತಗೊಂಡು ಅದ್ರಾಗ ಹುಟ್ಟಿದ್ದು ಟಗರ್ ಮರಿನಷ್ಟ ಮಾರ್ಕೊಂತ ಹೊಂಟಿವಿ. ಹುಟ್ಟಿದ ಹೆಣ್ಣು ಮರಿ ನಮ್ಮ ಹತ್ರನ ಬಿಟ್ಟು ಅಲ್ಲೇ ಉಳ್ಕೊಂತಾರ. ಒಂಥರ ಎಫ್ಟಿ ಇದ್ದಂಗೆ ಎನಿ ಟೈಮ್ ಮನಿ. ಈಗ ಬ್ರೀಡಿಂಗ್ ಅಂದ್ರೆ ಬ್ರೀಡಿಂಗ್ ಅನ್ಕೊಳ್ಳೋಣ, ಇದಕ್ಕೆ ಟಗರ್ ಬೇರೆ ಏನೋ ತಳಿಗಳನ್ನ ಇದು ಮಾಡ್ಕೊಂಡು? ಇಲ್ಲ, ಟಗರ್ ಅಂತ ಇಲ್ಲ, ನಮ್ಮ ಲೋಕಲ್ ಸಿಗ್ತಕ್ಕಂಥ ಕೆಂಗೂರಿನ. ಯಾಕಂದ್ರೆ ನಮ್ಮ ಭಾಗದಾಗ ನಮಗೆ ಇದು ಇರೋದು ಅಂದ್ರೆ ಕೆಂಗೂರಿನ ಜಾಸ್ತಿ ಅಲ್ಲಿ ಮೂಮೆಂಟ್ ಇರೋದು. ಇಲ್ಲಿ ಬೇರೆ ತಳಿ ಮಾರಿದ್ರೆ ಅಷ್ಟೊಂದು ಎಫರ್ಟ್ ಆಗಾಗಲ್ಲ. ಸೊ ಹಾಗಾಗಿ ಕೆಂಗೂರಿನ ಪ್ರಿಪೇರ್ ಮಾಡಿ ಕೆಂಗೂರಿನ ಮಾಡಿವಿ. ಇದೇನು ಕೆಂಗೂರಿ ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೂ ಮಾರಾಟ ಆಗುತ್ತೆ? ನಮ್ಮ ಭಾಗದಾಗ ಜಾಸ್ತಿ ಮಾರಾಟ ಆಗುತ್ತೆ ರೀ. ಈಗ ಒಂದೊಂದು ಏರಿಯಾದಾಗ ಒಂದೊಂದು ತಳಿ ಜಾಸ್ತಿ ಮಾರಾಟ ಆಗುತ್ತೆ. ಈಗ ನಾವು ಬಿಜಾಪುರ, ಬಾಗಲಕೋಟೆ ಹೋದ್ನಂದ್ರೆ ಎಳಗ ಐತಿ, ಅಲ್ಲಿ ಫೇಮಸ್. ಇಲ್ಲಿ ನಮ್ಮ ಕಡೆಗೆ ಕೆಂಗೂರಿ ಫೇಮಸ್ ಐತಿ. ಹಂಗೆ ಮಂಡ್ಯ ಆ ಕಡೆಗೆ ಹೋಗ್ರಿ, ಅಲ್ಲಿ ನಾಟಿ ಅಂತೇಳಿ ಅದೊಂದು ಬೇರೆ ಐತಿ. ನಾಟಿ ಮತ್ತು ಅಲ್ಲಿದ್ದ ಇನ್ನೊಂದು ಬೇರೆ ಏನೋ ಬೇರೆ ಐತ್ರಿ ಅಲ್ಲಿ ಐಟಮ್. ಆಮೇಲೆ ಬೇರೆ ಬೇರೆ ತಳಿ ಅದಾವ್ರಿ. ಬಟ್ ನಮ್ಮ ಭಾಗದಾಗ ಇಲ್ಲಿ ಹೊಳಿ ಕಡೆಗೆ ಅಲ್ಲೇ ಹರಪನಹಳ್ಳಿ, ನೀವು ಅಗ್ರಿಬೊಮ್ಮನಹಳ್ಳಿ ಹೋಗ್ರಿ, ಅಲ್ಲೆಲ್ಲ ಕರಿಯೋದು ಬರ್ತಲ್ರಿ, ಕರೆ ಉಣ್ಣಿದ್ದದ್ದು, ಅದು ಸೇಲ್ ಐತಿ. ಇಲ್ಲಿ ನಮ್ಮ ಕಡೆಗೆ ಸೇಲ್ ಇಲ್ಲ ಅದು. ಇದೇನ್ರಿ ಇಷ್ಟತ್ರ ನಮ್ಮಷ್ಟತ್ರನ ಐತಿ? ಇದು ಇಲ್ಲ ರೀ, ಇದು ಜವಾರಿನಲ್ಲ. ಭಯ ಬರುತ್ತೆ. ಹೌದು, ಇದು ಜವಾರಿನ ಅಲ್ಲ, ಇತ್ತಾಗ ಬೇರೆ ಬ್ರೀಡನ ಅಲ್ರಿ. ಇದು ಒಂದು ಚೆನ್ನಾಗೈತ್ರಿ ಇದು ತಳಿ ಜವಾರಿನ. ಲೇ ಡೋರ್ ಹಾಕ, ಭಯ ಪಟ್ಟೆ. ಇಲ್ಲ ರೀ, ಇದು ಒಂದೇ. ಇದು ಎಷ್ಟು ರೇಟ್ ಇದೆ ರೀ? ನಾವು ತಂದಾಗ 24,000 ರೀ. 24,000. ಎಷ್ಟು ತಿಂಗಳು ಮರಿ ಇತ್ತು ಇದನ್ರಿ? ಇಲ್ಲ ಅಲ್ಲ ಸ್ವಲ್ಪ ದೊಡ್ಡದಿತ್ತು ರೀ. ಈಗ ಒಂದು 6 ತಿಂಗಳು ಆಗ್ತಾವ. ನಾವು 6 ತಿಂಗಳು ಆಗ್ತಾವ. ಇವಾಗ ಏನು ಕೊಡಕ್ಕೆ ಹೋದ್ರೆ? ಈಗ ಮೊನ್ನೆ ಕೇಳಿದ್ರಿ, ಒಂದು 30 ತನಕ ಕೇಳಿದ್ರೆ ಕೊಟ್ಟಿಲ್ಲ. ಇದು ಒಂದೇ ರೀ. 30,000 ನಾವು ಬೀಜಕ್ಕಿಲ್ಲ ಅಂತೇಳಿ ಈ ಭಾಗದಾಗ ಈ ತಳಿ ಕಡಿಮೆ ಇದ್ದು ರೀ ಅನ್ಕೊಂಟಿ ಇಲ್ಲಿ. ಹಂಗಾಗಿ ಇಲ್ಲ ಅಂತೇಳಿ ನಮ್ಮ ಭಾಗದಾಗ ವೆಂಕಟೇಶ್ ನೋಡ್ಕೊಳ ಆ ಕಡೆಗೆ ಇರ್ಲಿ ಅಂತ ಇದನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಅಷ್ಟು ಏನದವಲ್ರಿ ಇದ್ರಾಗ ನಮ್ದ್ರಾಗ ಹುಟ್ಟಿದ್ದು ನೋಡ್ರಿ. ಇದು ನೆಕ್ಸ್ಟ್ ಬೀಜಕ್ಕೆ ಅಂತ ಹೇಳ್ಬಿಟ್ಟು ಟಗರ್ನ. ಹಾಂ, ಅದೇ ಇದು ಟೆಂಗೂರಾಗ ಟಗರ್ ಇದು ಬೀಜಕ್ಕೆ ಅಂತ ಹೇಳ್ಬಿಟ್ಟು. ಈಗ ಅದು ಎಷ್ಟು ತಿಂಗಳು ಮರಿ? ಈಗ ಅದೊಂದು 4-5 ತಿಂಗಳು ಐತ್ರಿ. 5 ತಿಂಗಳು ಮರಿ ಹಾಂ ರೀ. ಇಲ್ಲಿ ಚೆನ್ನಾಗಿ ಡೆವಲಪ್ ಆಗ್ಯಾರ. ಇವೆಲ್ಲ ಅದ ನೋಡ್ರಿ. ಈಗ ಇವು ಒಂದು 20-22 ದಿನದ್ದು, 22 ದಿನದ ಅಲ್ಲಿ ಐತೆ ನೋಡ್ರಿ. ಮೊನ್ನೆ ಈಗ ಒಂದು 15 ದಿನ ಆಗೈತೆ ನೋಡ್ರಿ. ಅದು ಹುಟ್ಟಿ ಐತಲ್ಲ. ಅದು ಹೈಟ್ ಐತಲ್ರಿ, ಕಾಲ ಮುಂದೆ ಐತಲ್ರಿ. ಹಾಂ, ಬರೀ 15. ನಮ್ಮ ಕಡೆಗೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ಈ ಥರ ನಾವು ಫಾರ್ಮ್ ಮಾಡಿ ಸಾಕ್ತೀವಲ್ಲ, ನಾವು ನಮ್ಮ ತೋಟದಾಗ ಸಿಗ್ತಕ್ಕಂಥ ಎಲ್ಲ ಐಟಮ್ ಹಾಕ್ತೀವಿ. ಒಂದು ಸ್ವಲ್ಪ ರೇಷ್ಮೆ ಹಾಕೊಂಡಿದ್ದೀನಿ, ಆಮೇಲೆ ಇದು ನುಗ್ಗೆ ಹಾಕಿದ್ದೀನಿ, ಚೊಗುಚಿ ಐತಿ, ಮತ್ತು ಕಾಪ್ಸ್ 31 ಅಂತೇಳಿ ಒಂದು ಹುಲ್ಲು ಹಾಕೊಂಡಿನಿ. ಕಾಪ್ಸ್ 31 COFS 31. ಆಮೇಲೆ ಇನ್ನೊಂದು ಸೂಪರ್ ನೇಪಿಯರ್ ತರಿಸಿದ್ದೆ, ಅದು ಹಿಂದ್ಗಡೆಗೆ ಐತಲ್ರಿ, ಅದು ಒಂದು. ಆಮೇಲೆ ನಮ್ಮ ಹತ್ರ ಕಡ್ಲಿ ಒಟ್ಟೈತಿ, ಉಳ್ಳಗಡ್ಲಿ ಒಟ್ಟೈತಿ, ಆಮೇಲೆ ಅಲಸಂದಿ ಒಟ್ಟೈತಿ, ಶೇಂಗಾ ಒಟ್ಟೈತಿ. ಇದು ನಾವು 9 ವೆರೈಟಿ ಹಾಕ್ತಾರೆ. ಆಮೇಲೆ ಸಾಯಂಕಾಲ ಟೈಮ್ನಾಗ ಮೆಕ್ಕೆಜೋಳದ ನುಚ್ಚು ಹಾಕ್ತಿವಿ. ಆಮೇಲೆ ನಾನೇ ಸೈಲೇಜ್ ರೆಡಿ ಮಾಡ್ಕೊಂತ. ನೀವು ಒಂದ್ಸರಿ ಬಂದು ನೋಡಿದ್ರಲ್ಲ, ನೀವೇ ಸೈಲೇಜ್ ರೆಡಿ ಮಾಡ್ಕೊಂತೀರಿ. ಒಂದಂದ್ರೆ ಒಂದು ನಮ್ದು ನಿಮ್ಮ ಪ್ಲಾನ್ ಏನಂದ್ರೆ ಒಟ್ಟು 4 ಟೈಮ್ ಕೊಡ್ತೀರಿ ಇವಕ್ಕೆ. ಈಗ ಬೆಳಗ್ಗೆ ಕಡ್ಲಿ ಒಟ್ಟು ಹಾಕ್ತಿವಿ, ಇಲಾಖೆ ನೋಡ್ರಿ. ಈಗ ಬೆಳಗ್ಗೆ ಹಾಕಿದ್ದು, ಮಧ್ಯಾಹ್ನ ಒಂದ್ಸಲ ಹುಲ್ಲು ಹಾಕ್ತಾರೆ. ಈ ಥರ ಈವ್ನಿಂಗ್ನಾಗ ಒಂದ್ಸಲ ಮೆಕ್ಕೆಜೋಳ ಹಾಕ್ತಿವಿ. ಈಗ ನುಚ್ಚು ಹೊಡೆದನ್ನ ಹಾಕ್ತಿವಿ, ಡೈರೆಕ್ಟ್ ಮೆಕ್ಕೆಜೋಳ ಸಣ್ಣ ಇದ್ರೆ ಮೆಕ್ಕೆಜೋಳನ ಹಾಕ್ತಿವಿ. ಮತ್ತು ರಾತ್ರಿ ಏನೈತಲ್ಲ, ಇದು ಶೈಲೇಜ್ ಇದ್ರೆ ಶೈಲೇಜ್ ಹಾಕ್ತಿವಿ, ಇಲ್ಲಾಂದ್ರೆ ಒಟ್ಟು ಹಾಕ್ತಿವಿ. ಅಂದ್ರೆ ಅದಕ್ಕೊಂದು ಟೈಮೇ ಮಾಡ್ಕೊಂಡ್ರಿ. ಈ ಟೈಮ್ನಾಗ ಹಾಕ್ಲಿಲ್ಲ ಅಂದ್ರೆ ಅವು ಇಷ್ಟೊತ್ತಿಗೆ ಅಲ್ಲೇ ಒದರ್ತಿರ್ತಾವ್ರಿ. ಕಾಳು ಹಾಕ್ರಿ ಅಂತೇಳಿ ಅವು ಸೆಟ್ ಆಗ್ಬಿಟ್ಟು ಆ ಟೈಮಿಗೆ. ಇದು ಎಷ್ಟು ಸೈಟ್ ಅಗಲ ಉದ್ದ ಇರ್ಬೋದು? ಇದು ನಾನು ಹಿಂಗೆ ಮಾಡೇನಿ ರೀ. ಈ ಸೆಡ್ ಬಂದ್ಬಿಟ್ಟು 35 ಫೀಟ್ ಉದ್ದ ಐತಿ.
24 ಫೀಟ್ ಅಡಲ ಐತಿ. ಇದು ಫ್ರೀ ಫಾಡಿಂಗ್ ಸಿಸ್ಟಮ್ ಅಂತೇಳಿ ಮತ್ತೊಂದು 30 ಫೀಟ್ ಜಾಗ ಎಕ್ಸ್ಟ್ರಾ ಬಿಟ್ಕೊಂಡಿನಿ. ಅಲ್ಲಿ ವಾಟರ್ ಟ್ಯಾಪ್ ಮಾಡಿಸಿ ನೀರಿಗೆ ಅಲ್ಲಿ ಈಸಿಯಾಗಿ ಟ್ಯಾಂಕಿ ಬಂದು ತಾವು ಕುಡಿಬೇಕು. ನಾವು ನೋಡ್ರಿ ತಮ್ಗೆ ಯಾವಾಗ ಬೇಕು ಅವಾಗ ನೀರು ಕುಡ್ತೇವೆ. ನಾವು ಹೋಗಿ ನೀರು ಕುಡಿಸ್ಬೇಕನ್ನೋ ನೆಸೆಸಿಟಿನೇ ಇಲ್ಲ. ಅಂದ್ರೆ ನೀರು ನೀವು ಹಾಕಿಡ ಏನಿಲ್ರಿ, ಆ ನೀರು ಖಾಲಿ ಆತಂದ್ರೆ ಅದನ್ನು ತುಂಬಿಸ್ತೀವಿ. ಅವು ಬೇಕಂದಾಗ ನೀರು ಕುಡ್ತೇವೆ, ಬೇಡ ಅಂದಾಗ ಇಲ್ಲಿ ಬಂದು ಊಟ ಮಾಡ್ತಿರ್ತಾವೆ. ಆಮೇಲೆ ಅವು ನೆಳ್ಳಿಗೆ ಬೇಕಂದ್ರೆ ನೆಳ್ಳಿಗೆ ಇರ್ತಾವೆ, ಬಿಸಿಲಿಗೆ ಬೇಕಂದ್ರೆ ಬಿಸಿಲಿಗೆ ಹೋಗ್ತಾವೆ. ಬಾ ಅಲ್ರಿ ಈಗ ಹೈಟೆಕ್ ಆಮೇಲೆ ಇದು ಅಂತಾನಲ್ಲ, ಏನಿದೆ ಪ್ಲಾನ್ ಅಥವಾ ಇದು ನೋಡಿದಿರಿ ಒಬ್ರ ಹತ್ರ ಫ್ರೀ ಫಾಡಿಂಗ್ ಮಾಡಿದ್ರೆ ಕುರಿ ಚೆನ್ನಾಗಿರ್ತಾವ ಅಂತ ಹೇಳಿ ಒಬ್ರು ಹೇಳಿದ್ರು. ಈಗ ಹೈಟೆಕ್ ಸೆಡ್ ಅಂದ್ರೆ ಅಟ್ಟಣಿಕೆ ಮಾಡ್ತಾರಲ್ರಿ, ಅದು ಒಂದಂತೇಳಿ ಕಟ್ಟಿ ಹಾಕಿದಂಗೆ ಆಗ್ತಾವ. ಒಂದಂತೇಳಿ ಪ್ಲಾಸ್ಟಿಕ್ಕಿನ ಇದ್ರ ಮೇಲೆ ಆಗಲಿ ಅಥವಾ ಕಟ್ಟಿಗೆ ಮಾಡಿದ್ರೆ ಅದೇನ್ರಿ ಕೆಲಸಗಾರನ ಕಡಿಮೆ ಮಾಡಿಸ್ತರ್ತದ. ಅದು ಬೆನಿಫಿಟ್ ಏನಂದ್ರೆ ಕೆಲಸಗಾರನ ಕೆಲಸ ಕಡಿಮೆ ಮಾಡ್ಸಂತದ ಅಷ್ಟೇ. ಇದು ಏನೈತಲ್ಲ, ಬೆಳಗ್ಗೆ ಎದ್ಗಡೆ ಒಂದ್ಸರಿ ಕ್ಲೀನ್ ಮಾಡ್ಕೊಂತೀವಿ, ಒಂದು 15-20 ನಿಮಿಷ ಕ್ಲೀನ್ ಆಗುತ್ತೆ ಅಷ್ಟೇ. ಇಷ್ಟ ತೊಂದರೆ ಆಗಲ್ಲ. ಬೆಳಗ್ಗೆ ಎದ್ಗಡೆ ಕ್ಲೀನ್ ಮಾಡಿಬಿಡ್ತೀವಿ, ಮುಗಿದೋಯ್ತು. ಡೈಲಿ ಒಂದು 2-3 ಪುಟ್ಟಿ ಬರ್ತ ಕಸ ತೊಗೊಳ್ತಾರ, ಅಲ್ಲಿ ತಿಪ್ಪಿ ಗುಂಡೆ ಐತಿ, ಅಲ್ಲಿ ಹಾಕ್ತೀವಿ, ಮುಗಿತು. ಒಂಥರ ಇದು ಈಗ ನೀವು ಈ ಕುರಿ ಬಂದು ಎಷ್ಟು ತಿಂಗಳಾಗಿರ್ಬೋದು ಅಥವಾ ಎಷ್ಟು ವರ್ಷ ಆಗಿರ್ಬೋದು? 1 ವರ್ಷ ಆತ್ರಿ ತೊಗೊಂಡು. ನಾವು ಒಂದು 2 ಸೂಲು 3 ಸೂಲು ಇಳ್ದುವ ತೊಗೊಂಡಿವಿ. ನಾವು 2-3 ಸೂಲು ಇಳ್ದುವ ತೊಗೊಂಡ್ರಿ. ಯಾಕ್ರಿ? ಅಂದ್ರೆ ಫಸ್ಟಿಗೆ ತಂದು ಈಗ ಇನ್ನೂ 1 ಸೂಲು ಇಳ್ಯಾರ್ದು ತಂದೆ ಅಂದ್ರೆ ಅವು ಸುಮ್ಮನೆ 6 ತಿಂಗಳು ಮತ್ತೆ ಮೇಯಿಸ್ಬೇಕು. ಅವು ಗರ್ಭ ಧರಿಸಿ ಮರಿ ಹಾಕತ್ರಾಗ ಮತ್ತೆ 1 ವರ್ಷ ಮೇಯಿಸ್ಬೇಕಲ್ಲ. ಹಂಗಿದ್ದಾಗ ಏನು ಮಾಡಿದ್ವಿ, ಸ್ವಲ್ಪ ಗೊಬ್ಬಿದ್ದ ಗುರಿನ ತೊಗೊಂಬಂದ್ವಿ ನಾವು. ಅಲ್ಲಿ ತೊಗೊಂಬಂದ್ಮೇಲೆ ನಮ್ಮ ಕಡೆಗೆ ಬಂದ್ಮೇಲೆ ಮರಿ ಹಾಕಿದ್ವು. ಮತ್ತು ಈಗಾಗಲೇ 1 ಸೂಲು ಇಳ್ದವು ಅಲ್ಲಿಂದ ತಂದ್ಮೇಲೆ ಅಲ್ದ. ಈಗ ನಾವು ಅದಕ್ಕಂತಾನೆ 2 ಟಗರ್ ಬಿಟ್ಕೊಂಡಿವಿ ಬೀಜಕ್ಕೆ. ಇದರಲ್ಲೇ 2 ಟಗರ್ ಇಲ್ಲ ನಿಮ್ದು? ಇಲ್ಲ, 2 ಅದಾವ್ರಿ, 2 ಬಿಟ್ಕೊಂಡಿವಿ. ಈಗ ಎಷ್ಟಿದ್ದು ಕುರಿ? ಈಗ ಎಷ್ಟಿವೆ? ಮೊದಲು ಸ್ಟಾರ್ಟಿಂಗ್ನಾಗ ಒಂದು 20 ಈಗ ಹಂಗೆ ಸ್ವಲ್ಪ ಒಂದಿಷ್ಟು ಮರಿ ಮಾರಿದ್ಮೇಲೆ ತೊಗೊಂಬಂದು ಬಿಟ್ಟಾಗಲ್ಲ ಒಂದು 50 ಆಗೈತೆ. 50 ಮರಿ ಮಾರಿದ ರೊಕ್ಕದಾಗ ಒಳ್ಳೆ ತೊಗೊಂಬಂದು ಬಿಟ್ಟು. ಅಂದ್ರೆ 0 ಇನ್ವೆಸ್ಟ್ಮೆಂಟ್ ರೀ ಸದ್ಯ? ಸ್ಟಾರ್ಟಿಂಗ್ನಾಗ ಇನ್ವೆಸ್ಟ್ಮೆಂಟ್, ಈಗ ಏನಿಲ್ಲ. ಎಷ್ಟು ಇನ್ವೆಸ್ಟ್ಮೆಂಟ್? ಒಂದು 2 ಲಕ್ಷ ಚಿಲ್ಲರನ್ನ ಹಾಕಿದ್ರಿ ಮರಿ ಕುರಿ ಥರ. ಹತ್ರ ಒಂದು 3 ಲಕ್ಷ ಅನ್ಕೊಂಡ್ರಿ. ಒಂದು 20 ಒಂದು ಇಲ್ಲಿ ಅನ್ಕುಂಟ್ಯಾಗ ಒಬ್ಬರ ಹತ್ರ 11 ತೊಗೊಂಡ್ವಿ, ಅಲ್ಲಿ ಬಸ್ನಾಳಾಗ ಒಬ್ಬರ ಹತ್ರ ತೊಗೊಂಡ್ವಿ. ಅಂದ್ರೆ ಅದ್ರಾಗ ನೋಡಿ ನೋಡಿ ಸ್ವಲ್ಪ ಚೆನ್ನಾಗಿದ್ದು ನೋಡಿತು. ತೊಗೊಂಬಂದ ಹೊತ್ನಾಗ 1-2 ಅದ್ರಾಗ ಸರಿಗಿದ್ದಿಲ್ಲ. ಅವನ್ನ ಏನು ಮಾಡಿದ್ವಿ, ಮತ್ತೆ ಹೋಗಿ ಸಂತಿಗೆ ಮಾರಿ ಅದೇ ರೊಕ್ಕದಾಗ ಬೇರೆ ಒಂದು ಚಲೋದು ಕುರಿ ತೊಗೊಂಡು ಮಾಡಿದ್ವಿ. ಅದ್ರಂಗೆ ಮೊನ್ನೆ ಒಂದು 2-3 ಬ್ಯಾಚ್ ನಮ್ದ್ರಾಗ ಹುಟ್ಟಿದ್ದು ಟಗರ್ ಮರಿ ಮಾರಿದ್ವಿ. ಮತ್ತೆ ಒಳ್ಳೆ ಅದ ದುಡ್ಡನ್ನ ಕುರಿಗೆ ತರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ವಿ. ಇಲ್ಲದ ನೋಡ್ರಿ, ಇಲ್ಲಿ ಒಳ್ಳೆ ನೀಟ್ ಅದು ಕುರಿ. ಹಿಂಗೆ ಕಲರ್ ಇರ್ಬೇಕು, ಹಿಂಗೆ ಇರ್ಬೇಕು, ಈ ಥರ ಕಲರ್ ಇರ್ಬೇಕ್ರಿ. ಆ ಥರ ಕಲರ್ ಇರ್ಬೇಕು, ಹೈಟ್ನ ಹಂಗೆ ಇರ್ಬೇಕ್ರಿ. ಅಂದ್ರೆ ಮರಿನ ಹಂಗೆ ಹುಡ್ತಾವೆ. ಒಂದು ಕುರಿ ಎಷ್ಟಕ್ಕೆ ಮಾರ್ತಾರೆ ಈಗ ಐತೆ ನೋಡ್ರಿ, ಇದು ಗೊಬ್ಬಿದ್ದಾದ್ರೆ 16,500 ಕೇಳ್ತಾರೆ. 16,500 ಗೊಬ್ಬಿದ್ದು. ಈಗ ನೀವು ಇದ್ರ ಮೇಕೆ ಮಿಕ್ಸ್ ಮಾಡ್ಕೊಂಡ್ರಿ? ಸ್ವಲ್ಪ ಅದಾವ್ರಿ ಇವು ಹಾಲಿನ ಸಂಬಂಧ ಅಂತೇಳಿ. ಹಾಲಿಗೆ ಏನು ಮಾರಾಟ ಮಾಡಕ್ಕೆ ಊಟ ಮಾಡಕ್ಕೆ? ಇಲ್ಲ, ಊಟ ಮಾಡಕ್ರಿ. ಊಟ ಮಾಡಕ್ಕೆ. ನೀವು ಇದೇ ಹೇಳಿದ್ರೆ ಇದರಲ್ಲಿ ಏನಂತ ಟಗರ್ ಅವು ಏನು ಮಾಡ್ತೀರಿ? ಮಾರಾಟ ಮಾಡ್ತೀರಾ ಅಥವಾ ಹುಟ್ಟಿದ ಟಗರ್ನ ಮಾರಾಟ ಮಾಡ್ತೀವಿ ರೀ. ಒಂದು 3 ಹಾಲು ಕುಡಿಯೋವರೆಗೆ ನಮ್ಮ ಹತ್ರ ಇರ್ತಾವೆ. ಆ ಹಂತಕ್ಕೆ ಬಂದ್ಮೇಲೆ ಕಳಿಸ್ತಾರೆ? ಇಲ್ಲ, ಇನ್ನೊಂದು 1 ತಿಂಗಳ, ಇನ್ನೂ 1 ತಿಂಗಳ. ಇದು 1 ತಿಂಗಳದ್ದು ಬರೇ? ಹಾಂ ರೀ, ಇನ್ನೂ 1 ತಿಂಗಳ 2 ತಿಂಗಳು ಇಟ್ಕೊಂತೀವಿ ಅವನ್ನ. ಸ್ವಲ್ಪ ಲೈಟಾಗಿ ಕೋಡ್ ಮೂಡಿದ ಹೊತ್ನಾಗ ಕೊಡ್ತೀವಿ ರೀ. ಅಂದ್ರೆ ಅವಾಗಾದ್ರೆ 9,500-10,000 ಮಾರ್ತಾವೆ. ಲೈಟಾಗಿ ಕೋಡ್ ಮೂಡಿದ್ರೆ ಅವಾಗ ಕೊಡ್ತೀವಿ. ಈಗ 6,500-6,000 ತೊಗೊಂಡು ಹೋಗ್ತಾರೆ ರೀ. ನಾವು ಇದು ಒಂದು ತಿಂಗಳದ್ದು ಇರ್ಬೋದ್ರಿ ಅಷ್ಟೇ. 1 ತಿಂಗಳದ ಅಂದ್ರೆ ಈಗ ಮತ್ತೆ ಮಾರಾಟ ಮಾಡಿ ಅವನ್ನ ದುಡ್ಡು ತೊಗೊಂತೀರ ಅಥವಾ ಕುರಿನ ತೊಗೊಂತೀರ? ನಾವು ಹೆಚ್ಚಿಗೆ ಮಾಡ್ಬೇಕಲ್ಲ. ಎಷ್ಟು ಮಾಡ್ಬೇಕಂತ ಪ್ಲಾನ್ ಇಟ್ಕೊಂಡು? 100 ಮಾಡ್ಬೇಕನ್ನೋದೈತೆ. 100 ಕುರಿ. ಈಗ ಇದು ಸೆಡ್ 100 ಕುರಿ ಹಿಡಿಯೋಷ್ಟು ಐತ್ರಿ ಈಗ. ಆಯ್ತಾ? ಇನ್ನೂ ಒಂದು 50 ಆ್ಯಡ್ ಆದ್ನಂದ್ರೆ ಇದು ಕರೆಕ್ಟ್ ಕಂಫರ್ಟಬಲ್ ಆಗುತ್ತೆ. ಇನ್ನು 50 ಆ್ಯಡ್? ಹೌದ್ರಿ. ಅಂದ್ರೆ ಈಗ ಎಷ್ಟೋ ಜನ ಕುರಿ ಮಾಡ್ಬೇಕನ್ನೋರು, ಟಗರು ಮಾಡ್ಬೇಕನ್ನೋರು, ಯಾವ್ದು ಆಯ್ಕೆ ಬೆಸ್ಟ್? ಈಗ ಬಿಸ್ನೆಸ್ ನೋಡೋರು ಅಂದ್ರೆ ರುಟೇನ್ 3 ತಿಂಗಳದ್ದು ಮರಿ ತೊಗೊಂಬಂದು 3 ತಿಂಗಳ ಸಾಕಿ 1,000-2,000 ಲಾಭ ತೊಗೊಂಡು ಮಾರಾರ, ಅದು ರೊಟೇನ್ ಬಿಸ್ನೆಸ್ ರೀ. ಇದು ಲೈಫ್ ಟೈಮ್ ಉಳಿಯಂಥದ್ದು. ಅಂದ್ರೆ ಹಂಗೆ ಕಂಟಿನ್ಯೂ ಇರೋದು. ಇದು
ಸೊ ಇವತ್ತು ತಂದ್ವಿ 50 ತಂದ್ವಿ 50 ಮಾರದ ಗಟ್ಲೆ ಸೆಡ್ ಖಾಲಿ ಆತ ಅನ್ನಂಗಿಲ್ರಿ ಇದು ಹುಡ್ತಾ ಇರ್ತಾವು ಕೊಡ್ತಾ ಇರ್ತೀವಿ ಆದ್ರೆ ತಾಯಿ ಇದ್ದೇ ಇರ್ತೈತೆ ಮರಿ ಮಾರ್ತಿರ್ತೀವಿ ತಾಯಿ ಉಳ್ಕೊಂತೈತಿ ಆ ರೀತಿ ಮರಿ ಮಾರ್ತಾ ಇರ್ತೀರಿ ತಾಯಿ ಉಳ್ಕೊಂಡಿರ್ತೈತಿ ಶೆಡ್ ಯಾವಾಗಲೂ ಖಾಲಿ ಇರಾಗಲ್ಲ ಎಷ್ಟು ಹೈಟ್ ಐತಿ ನಮ್ಮಷ್ಟು ಹತ್ರ ಐತಿ ದೊಡ್ಡ ಐತೈತ್ರಿ ಅದು ಈಗ ನಮ್ಗೆ ಎಲ್ಲೋ ದುಡಿಯಕ್ಕೆ ಹೋಗ್ತಾರ ಆಮೇಲೆ ಭೂಮಿ ಇರುತ್ತೆ ಆಮೇಲೆ ಅವ್ರಿಗೆ ಹಂಗಾರೆ ಅಂದ್ರೆ ದುಡಿಯಕ್ಕೆ ಹೋಗೋರಿಗೆ ಯಾವ ಥರ ಇರ್ಬೋದು ಇದು ಅಂದ್ರೆ ಇವನು ಹೊರಗಡೆ ಮೆಸರ್ಗೆ ಅಂತ ಆಗಿರ್ಬೋದು ಅಥವಾ ಈ ಥರ ಭೂಮಿ ಇರುತ್ತೆ ನಾವೇನು ಈ ಥರ ಒಂದು 30 ಈ ನೀವು ಒಂದು ಸಣ್ಣದಾಗಿ ಒಂದು 30-40 ಈ ಸೈಟ್ನೇ ಮಾಡ್ಕೊಂಡ್ರಲ್ಲ ಇದೆ ಹಂಗೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಆಗುತ್ತೆ ರೀ ಯಾಕಂದ್ರೆ ಸೆಡ್ ಮಾಡ್ಬೇಕಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದು ಸ್ವಲ್ಪ ಕೆಲಸಗಾರರು ಕಡಿಮೆ ಮಾಡಿ ಯಾಕಂದ್ರೆ ಡೈಲಿ ಕುರಿಯಿಂದ ಇಬ್ಬರು ಹೋಗೋದ್ಕಿಂತ ಮನೆಯಾಗೆ ಇದ್ದು ಸಾಕ್ಬೋದು ಆಮೇಲೆ ಹೊಲ್ದಂದ ನಾವು ಆಲ್ಮೋಸ್ಟ್ ಆಲ್ ಮನೆ ಹೊಲ್ದಂದ ಪೀಕ ಇಟ್ಕೊಂಡಿರ್ಬೇಕ್ರಿ ಇದಕ್ಕೆ ಫುಡ್ಡಿಂದ ಹೊಲ್ದಂದ ಇರ್ಬೇಕ್ರಿ ಹೌದ್ರಿ ಈ ನಮ್ಮ ಹೊಲ್ದಾಗ ಬೆಳೆದ್ ಕಡ್ಲಿ ಒಟ್ಟ ಆತು ಸ್ವಲ್ಪ ಸಾಲ್ಟೇಜ್ ಬಿದ್ರೆ ಒಂದು ಗಾಡಿ 2 ಗಾಡಿ ತಂದು ಹಾಕೋಬೋದ್ರಿ ಈಗ ನಮ್ದು ಒಂದು 5 ಎಕರೆ ಶೇಂಗಾ ಐತ್ರಿ ಹಾಲ್ವರ್ತ್ಯಾಗ ಒಂದು 5 ಕ್ವಿಂಟಲ್ ಶೇಂಗಾ ಹಾಕಿನಿ ಈಗ ಒಂದು 4 ಗಾಡಿ ಅದೇ ಕಡ್ಲಿ ಒಟ್ಟು ಸಿಗುತ್ತೆ ಉಳ್ಳಗಡ್ಲಿ ಒಟ್ಟು 4 ಗಾಡಿ ಸ್ಟಾಕ್ ಐತಿ ನಮ್ದು ಅಲಸಂದಿ ಒಟ್ಟಿತ್ತು ಆಮೇಲೆ ನಮ್ದು ಉಳ್ಳಗಡ್ಲಿ ಒಟ್ಟಿತ್ತು ಒಂದು 2 ಗಾಡಿ ಉಳ್ಳಗಡ್ಡಿ ಒಟ್ಟು ಖರೀದಿ ಮಾಡೇನ್ರಿ ಅದು ಉಳ್ಳಗಡ್ಡಿ ಒಟ್ಟು ಕಡಿಮೆ ರೇಟ ಶೇಂಗಾ ಒಂದು ಗಾಡಿಗೆ 24,000 25,000 ಐತಿ ಉಳ್ಳಗಡ್ಡಿ ಒಟ್ಟು 6-7 ರೂಪಾಯಿದಾಗ ಇಲ್ಲಿಗೆ ತಂದು ಹಾಕಿ ಹೋಗ್ತಾರೆ ನಾವು ಅದನ್ನ ಮಿಕ್ಸ್ ಮಾಡ್ತೀವಿ ಈಗ ಇದು ಸ್ಟೋರೇಜ್ಗೆ ಅಂತೇಳಿ ಮಾಡಿರತೈತಿ ಈಗ ಸೆಡ್ ಇದು ಒಂದು ಸೆಡ್ ಬರೀ ಒಟ್ಟು ಸ್ಟೋರೇಜ್ ರೀ ಇದು 35 ಫೀಟ್ ಉದ್ದ ಐತಿ 14 ಫೀಟ್ ಅಗಲ ಐತಿ ಇದನ್ನೇನು ಮಾಡ್ತೀವಿ ಅಂದ್ರೆ ಲೇಯರ್ ಬೈ ಲೇಯರ್ ಒಟ್ತೀವಿ ರೀ ಅಡೆಲ್ಲ ಒಂದು ಲೇಯರ್ ಶೇಂಗಾ ಒಟ್ಟು ಹಾಕಿದ್ರೆ ಮೇಲೆ ಒಂದು ಲೇಯರ್ ಉಳ್ಳಗಡ್ಲಿ ಒಟ್ಟು ಅದ್ರ ಮೇಲೆ ಒಂದು ಲೇಯರ್ ಅಲಸಂದಿ ಒಟ್ಟು ಅದ್ರಂಗೆ ಮತ್ತೆ ಒಳಗೆ ಶೇಂಗಾ ಒಟ್ಟು ಹಿಂಗೆ ಬರ್ತದೆ ನಾವು ಏನಾದ್ರು ಕಡ್ಕೊಂಡು 3 ಮಿಕ್ಸ್ ಬಂದ್ಬಿಡ್ತದೆ ಮಿಕ್ಸ್ ಬರುತ್ತೆ 3 ಮಿಕ್ಸ್ ಹಾಕ್ತಾರೆ ಆ ಥರ ಇದು ಬೆಸ್ಟ್ ಅಂತೀರಾ ಈ ಥರ ಮಾಡ್ಕೊಂಡು ಹೋಗೋದು ಬೆಸ್ಟ್ ರೀ ಯಾಕಂತ ಹೊರಗೆ ಹೋಗಿ ಅಡ್ಡಾಡಿಸ್ಬೇಕು ಅನ್ನಂಗಿರಾಗಲ್ಲ ಏನಿಲ್ಲ ಸ್ವಲ್ಪ ಆದಷ್ಟು ಡಿಸೀಸ್ ಕಡಿಮೆ ಹೊರಗೆ ಅಡ್ಡಾಡಿದಷ್ಟು ರೋಗಗಳು ರುಜಿಗಳು ಜಾಸ್ತಿ ಆಗ್ತಾವೆ ಇಲ್ಲಿ ಮೇಯ್ತಾವಲ್ಲ ಒಂದು ಸಾಯಂಕಾಲ 1 ತಾಸು 2 ತಾಸು ಇಲ್ಲೇ ನಮ್ಮ ಹೊಲದಾಗ ಅಡ್ಡಾಡಿಸ್ತಾರೆ ಆಮೇಲೆ ಫ್ರೀ ಫಾಡಿಂಗ್ ಅಲ್ಲ ಒಂದಂತಲ್ಲಿ ಕಟ್ಟಿ ಇರಂಗಿರಲ್ಲ ರೀ ಇದಕ್ಕೆ ಖಾಲಿ ಜಾಗನ ಇರ್ತೈತೆ ಅಡ್ಡಾಡ್ತಿರ್ತಾವೆ ಅಲ್ಲಿ ಮೇವು ಇದ್ದಲ್ಲಿ ಮೇವು ಮೇಯ್ತಾವೆ ನೀರು ಇದ್ದಲ್ಲಿ ನೀರು ಕುಡ್ತಿರ್ತಾವೆ ಆ ಥರ ಈಗ ನೀವು ತಂದಿದ್ದು ಒಂದು 10-15 ಸ್ಟಾರ್ಟಿಂಗ್ ಇವತ್ತು 50 ಅಂದ್ರೆ ಒಂದೇ ವರ್ಷಕ್ಕೆ ರೀ ನಾವು ಮರಿ ಬಂದ್ವಲ್ಲ ಆ ಮರಿನ ಏನು ಮಾಡಿದ್ರಿ ಮಾರಿದ್ಮೇಲೆ ಆ ದುಡ್ಡು ನಾವೇನು ವೈಯಕ್ತಿಕ ಬಳಸೋನಿಲ್ಲ ಒಳ್ಳೆ ಅದ ಕುರಿನ ತೊಗೊಂಬಂದ್ವಿ ಇನ್ವೆಸ್ಟ್ಮೆಂಟ್ ಈಗ ಒಂದು 8 ಮರಿ ಬ್ಯಾಚ್ ಹುಟ್ಟಿದ್ವು 8 ಮರಿ ಮಾರಿದ್ವಿ ಅನ್ಕಡ್ರಿ 6,500-7,000 ರೂಪಾಯಿದಂಗೆ ಮಾರಿದ್ವಿ ಮೊನ್ನೆ ಒಂದು ಬ್ಯಾಚ್ 9,200 ರೂಪಾಯಿದಂಗೆ ಮಾರಿದ್ವಿ 8 ಮರಿನ ಅವು ಒಂದು ಸ್ವಲ್ಪ ದೊಡ್ಡ ಹೇಳಿದ್ನಲ್ಲಿ ನಿಮ್ಗೆ ಒಂದು ಲೈಟಾಗಿ ಕೊಂಬು ಮುಡಿದ್ವು ಅಂತೇಳಿ ಅವನ್ನ 9,200 ರೂಪಾಯಿದಂಗೆ ಇಲ್ಲೇ ನಿಮ್ಮ ಊರವ್ರು ಒಬ್ಬರು ಬಂದು ತೊಗೊಂಡು ಹೋದ್ರು ಈಗ ಎಷ್ಟೋ ಜನ ರೀ ಹೊಸ ಸ್ಟಾರ್ಟ್ ಮಾಡ್ಬೇಕ್ರಿ ಅವ್ರಿಗೆ ಖರೀದಿ ಮಾಡೋದು ಅಂದ್ರೆ 30 ಸೈಟ್ ಜಾಗ ಖರೀದಿ ಮಾಡಿಕೊಂಡು ಸಡ್ ರೆಡಿ ಮಾಡಿಕೊಂಡು ಒಂದು 15 ಕುರಿ ಅಥವಾ 10 ಕುರಿ ತರ್ಬೇಕಂದ್ರೆ ಯಾವ ಥರ ಇಲ್ಲ ಈಗ ನಾನೊಂದು ಇದಕ್ಕೇನು ಸೊಲ್ಯೂಷನ್ ಹೇಳ್ತೇನೆಂದ್ರೆ ಒಂದು 30-40 ಸೈಟ್ ಖರೀದಿ ಮಾಡೇ ಮಾಡಬಾರ್ದ್ರಿ ಇದನ್ನು ಈಗ ಜಮೀನು ಐತ್ರಿ ಇದು ನಮ್ದು ಹೌದ್ರೆ 5 ಎಕರೆ ಲ್ಯಾಂಡ್ ಇದು 5 ಎಕರೆ ಏರಿಯಾ ನಂದಿದೆ ಈ 5 ಎಕರೆ ಮಾಡೋಕೆ 2 ಗಂಡ ಹೆಂಡ್ತಿ ಬೇಕು ಹೊಲದಾಗ ಉಳುಮೆ ಮಾಡಿ ನೀರು ಕಟ್ಟೋದು ಇನ್ನೊಂದು ಅಂತ ಅದ್ರ ಜೋಡಿ ಇದು ಉಪಕಸಬು ಇದನ್ನ ನಾವು ಮೇಜರ್ ಅನ್ಕೋಬಾರ್ದು ಇದು ಉಪಕಸಬು ರೀ ಸೊ ಅದ್ರ ಇನ್ಕಮ್ ಅದು ಇರ್ತೈತಿ ಇದ್ರ ಇನ್ಕಮ್ ಇದು ಇರ್ತೈತಿ ಈಗ ನೋಡ್ರಿ ನನ್ನ ಹತ್ರ ಒಂದು 100 ಕೋಳಿ ಅದಾವ 100 ಕೋಳಿ ಅದಾವ್ರಿ ಮರಿ ಎಲ್ಲ ಸೇರಿ ನೋಡ್ರಿ ಹೆಂಗ್ ಅದಾವ ಮರಿ ಒಂದು 3-4 ತಿಂಗಳ ಹೋದ್ನಂದ್ರ ಸುಮ್ಮನೆ ನಿಮ್ಮಂತವ್ರು ಬಂದ್ರು ಒಂದು 400-500 ಕೊಟ್ಟು ಹೋಯ್ತೀರ ಒಂದು ಕೋಳಿಗೆ ಒಂದು 50 ಕೋರಿ ಮಾರಿದ್ವಿ ಅನ್ಕಡ್ರಿ ಮತ್ತೆ ತತ್ತಿ ಇಡ್ತಾವು ಮರಿ ಹಾಕ್ಸ್ತಾವು ಮರಿ ಮಾಡ್ತಿರ್ತಾವು ಅದಾಗ ರೊಟೀನ್ ಬೆಳೀತಾ ಇರ್ತೈತೆ ಅದು 30-40 ಸೈಟ್ ತೊಗೊಂಡು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ನಾ ಸ್ವಂತ ಜಾಗ ಇರ್ಬೇಕು ಆ ಹೊಲದೊಳಗೆ ಇಂಥದ್ದೊಂದು ಜಾಗ ಏರಿಯಾ ನೋಡ್ಕೊಂಡು ನೀರು ಸಫಿಷಿಯೆಂಟ್ ಇದ್ದೊತ್ನಾಗ ಈ ಥರ ಒಂದು ಉಪಕಸಬಾಗಿ ಮಾಡ್ಬೇಕು ರೀ ಆ್ಯಕ್ಚುಲಿ ಇದು ಮೇನ್ ಕಸಬು ಹೌದ್ರಿ ಇದು ಆ್ಯಕ್ಚುಲಿ ಈಗ ನಾವು ಹೊಲದಾಗ ಬಂದು ಒಬ್ರು ನೀರು ಕಟ್ಕೊಂತನ ಆಳ್ಬೇಕು ಒಬ್ರು ಗಂಡ ಹೆಂಡತಿ ಬರ್ತಾರಲ್ಲ ಅದ್ರ ಜೋಡಿ ಇದು ಇದ್ದೇ ಇರ್ತೈತೆ ಯಾವಾಗ ಈಗ ಒಬ್ಬ ರೈತ ರೈತ ಆಗಿದ್ದಾಗ ಇದೊಂದು ಉಪಕಸಬಾಗಿ ತಗೋಬೇಕಾಗುತ್ತೆ 100% ಬರೇ ರೈತಾಕಿ ಮಾಡೋಕ್ಕಿಂತ ಅದ್ರ ಜೋಡಿದ ಒಂದು ಉಪಕಸಬಾಗಿ ಇಟ್ಕೊಂಡ್ರೆ ಮಾತ್ರ ಇನ್ಕಮ್ ಜಾಸ್ತಿ ಆಗುತ್ತೆ ಇದು ಸೈಡ್ ನೀವೆಲ್ಲ ನೋಡಿದ್ದ ಅಥವಾ ಇಲ್ಲ ಇದನ್ನ ನಾನು ಎಲ್ಲಿ ನೋಡಿಲ್ರಿ ನನ್ನ ಪ್ಲಾನಿಂಗ್ ಹಿಂಗೆ ಐತ್ರಿ ಫ್ರೀ ಫಾಡಿಂಗ್ ಅನ್ನೋದು ಒಂದು ಯೂಟ್ಯೂಬ್ನಾಗ ಅಷ್ಟು ನೋಡಿದ್ದೆ ನಾನು ದೊಡ್ಡ ಲೆಕ್ಕಕ್ಕೆ ಮಾಡ್ಯಾರ್ರಿ ಫ್ರೀ ಫಾಡಿಂಗ್ ನಾನು ನೋಡಿನಲ್ಲ ಈವನ್ ಪಂಜಾಬ್ದಾಗ ನೋಡಿನ
ಅಲ್ಲಿ ಆಕಳ ಸಾಕಾಣಿಕೆ ಐತಿ ನೋಡ್ರಿ, ಸಾವಿರ ಆಕಳ ಇರ್ತಾವ, ಹೈನುಗಾರಿಕೆ ಮಾಡ್ತಾರಲ್ಲ ಅವ್ರದ್ದು ಫ್ರೀ ಫಾರ್ಡಿಂಗ್ ಇರುತ್ತೆ. ಅವ್ರದ್ದು ಹೆಂಗಂದ್ರ ಎಕರೆ ಗಟ್ಲೆ ಶೆಡ್ ಹಾಕಿರ್ತಾರ, ಮತ್ತೆ ಎಕರೆ ಗಟ್ಲೆ ಖಾಲಿ ಬಿಟ್ಟಿರ್ತಾರ. ಅವು ಒಂದು ದಿನನೂ ಸಗಣಿ ಬೆಳೆಯಲ್ಲ ಅವರು. ಅದನ್ನ ಸಗಣಿಗೆ ಅದು ಇದನ್ನ ಕಲ್ಟಿವೇಟರ್ ಹೊಡೆದ್ರೆ ಮಣ್ಣಾಗ ಹಾಕ್ತಾರೆ. 2 ವರ್ಷಕ್ಕೊಮ್ಮೆ ಅದನ್ನ ಅಷ್ಟು ಎತ್ತಾರೆ, JCB ಮುಖಾಂತರ ಎತ್ತಿ ಬಿಡ್ತಾರೆ. ಮತ್ತೆ ಒಂದು ದಿನನೂ ಮೈ ತೊಳೆಯಗಲ್ರಿ ಅವ್ರ ಆಕಳನ. ಫ್ರೀ ಫಾರ್ಡಿಂಗ್ನಾಗ ಅಂದ್ರೆ ಈ ಫ್ರೀ ಫಾರ್ಡಿಂಗ್ ಹೆಂಗಂದ್ರಿ, ಅದು ಗಲೀಜಿದ್ದಲ್ಲಿ ಹೋಗಿ ಮಕ್ಕನಲ್ರಿ, ಅಲ್ಲೇ ಐತಿ ಸ್ವಲ್ಪ ಚಲೋ ಜಾಗದಾಗ ಬಂದು ಮಕ್ಕೊಂತೈತಿ. ಅಂದ್ರ ಅದು ಸೆನ್ಸಿಟಿವ್ ಆಗ್ಬಿಡ್ತಾರೆ, ಎಲ್ಲಿ ಹೊಲಸೈತಿ ಅಲ್ಲಿ ಬಿಡುತ್ತೆ, ಬೇರೆ ಜಾಗದಾಗ ಬಂದು ಮಕ್ಕೊಂತೈತಿ. ಈಗ ನಾವು ಇಲ್ಲಿ ಅದೇವು ಅಂತ ಹೇಳಿ ಹೋಗಿ ಅದ ಮೇವ್ ಹಾಕಿ ಮೇಯ್ತೇವ್ರಿ. ನಾವಿಲ್ಲಂದ್ರೆ ಇಲ್ಲಿ ನೋಡ್ರಿ ನೀಟ್ ಐತಲ್ಲ, ಇಲ್ಲಿ ಬಂದು ಮಕ್ಕೊಂದಿರ್ತಾವ. ಅಂದ್ರೆ ಇವಾಗ ನೀವು ಇದೇನಂತಾರೆ ಈ ಕುರಿ ಸಾಕಾಣಿಕೆ ಆತ್ರಿ, ಆಮೇಲೆ ಆಡ್ ಆತ್ರಿ, ಕೋಳಿ ಆತು, ಇನ್ನೇನು ಪ್ಲಾನ್ ರೀ? ಇಲ್ಲ, ಈ ಸದ್ಯಕ್ಕೆ ನಾನು ಇರೋದೇ ಇವು ರೀ. ನೆಕ್ಸ್ಟ್ ನೀವು ಹೇಳ್ದಂಗೆ ನಮ್ದ್ರಾಗ ಹುಟ್ಟಿದ್ರು ಟಗರ್ ಮರಿನ ಈ ಸೈಡ್ ಒಂದು ಬ್ಯಾಚ್ ಮಾಡ್ಬೇಕಂತ ಈಗಿನ ಹೈಟೆಕ್ ಏನು ಬಂದವ್ರಿ ಅಟ್ಟಣಿಕೆ ಸೆಡ್, ಅದನ್ನ NLM ಸ್ಕೀಮ್ನಾಗ ಆಗಲಿ ಮಾಡಿದೆ, ಯಾವುದೋ ಸ್ಕೀಮ್ನಾಗ ಮಾಡಿಲ್ರಿ, ಸ್ವಂತಾಗ ಮಾಡ್ಕೊಂಡು ಸ್ವಂತ ರೊಕ್ಕದಾಗ ಮಾಡೀನಿ. ಯಾವುದೂ ಸ್ಕೀಮ್ ಇಲ್ಲ. ಈವನ್ ಅದೇನು NRG ಸ್ಕೀಮ್ಗೇನು ಹಾಕಿಲ್ರಿ, ನಾನು ಎಲ್ಲದನ್ನ ಸ್ವಂತ ರೊಕ್ಕದಾಗ ಮಾಡೀನಿ. ಈಗ ಮನೆ ಐತೆ ಸೆಡ್ ಆಯ್ತು. ಈಗ ನೆಕ್ಸ್ಟ್ ಒಂದು ಸಣ್ಣದಾಗಿ NLM ಸ್ಕೀಮ್ನಾಗ ಅಥವಾ PMGYದಾಗಾರ ಹಾಕೊಂಡು ಒಂದು 20 ಅಥವಾ ಒಂದು 50 ಟಗರ್ ಮರಿ ಇಲ್ಲ ಅಂತ ಒಂದು ಹೈಟೆಕ್ ಸೆಡ್ ಮಾಡ್ಬೇಕನ್ನೋ ಪ್ಲಾನ್. ಅದ್ರಾಗ ಏನು ಮಾಡ್ತೀವಿ ಅಂದ್ರೆ ನಮ್ದ್ರಾಗ ಹುಟ್ಟಿದ್ದನ್ನ ಟಗರ್ ಮರಿನ ವಿಂಗಡಣೆ ಮಾಡಿ ಅಲ್ಲೇ ಹಾಕಿ ಅಲ್ಲಿ ಒಂದು 6-7 ತಿಂಗಳು ಮೇಯಿಸ್ಕೊಂಡ್ಮೇಲೆ ಸೇಲ್ ಮಾಡೋದು. ಈಗ 10 ಕುರಿ ಇದ್ರೆ ಅವಾಗ ಒಂದು 2 ಲಕ್ಷನೋ 1 ಲಕ್ಷನೋ ಖರ್ಚು ಮಾಡಿದ್ರೆ ಅದು ಈಗ 1 ಇಯರ್ ಆಯ್ತು ರೀ. ಈಗ ಡಬಲ್ ಆಗ್ಯಾವ ಕುರಿ, ಡಬಲ್ ಆಗಿ ತ್ರಿಬಲ್ ಆಗಿರ್ಬೋದು. ಇವಾಗ ಇದ್ರ ಕಾಸ್ಟ್ ಎಷ್ಟಾಗಿರ್ಬೋದು, ಅವಾಗ ತಂದಾಗ ಎಷ್ಟು? ಅವಾಗ ಇದು ನೋಡ್ರಿ, ಈ ಸೆಡ್ನಾಗ ನೋಡ್ರಿ ಬರೇ 14 ಫೀಟಿನ ತಗಡು ಹಾಕಿದ್ದೆ, ಅಷ್ಟ ಕುರಿ ಇದ್ವಲ್ಲ. ಜಾಸ್ತಿ ಆದ್ಗಡ್ಲೆ ಮತ್ತೇನು ಮಾಡಿದೆ, ಮತ್ತೊಂದು ಲೇಯರ್ ಹಾಕಿದ್ದೆ ಮುಂದಕ್ಕೆ ಹಾಕಿನಿ. ಈಗ ಏನಾಯ್ತು, ಇದು 100 ಕುರಿನ ಅಷ್ಟು ಆಯ್ತು. ಅವಕ್ಕೆಲ್ಲ ಫ್ಯಾನಿನ ವ್ಯವಸ್ಥೆ ಮಾಡೀನಿ, ಅವು ಇರೋಕೆ ಫ್ಯಾನಿನ ವ್ಯವಸ್ಥೆನೂ ಮಾಡ್ಬಿಟ್ಟಿನಿ. ಈಗ ಒಂದು 50 ಅಂದ್ರೆ ಸುಮ್ಮನೆ ಒಂದು 12-13 ಸಾವಿರ ರೂಪಾಯಿನ ಹಿಡ್ಕೊಳ್ರಿ ಎವರೇಜ್. 16 ಬೇಡ್ರಿ, 13 ಸಾವಿರ ಎವರೇಜ್ ಹಿಡ್ಕೊಂಡ್ರೆ 50 ಕುರಿಗೆ ಎಷ್ಟು ಆತ್ರಿ? 10,000 ಹಿಡ್ಕೊಂಡ್ರೆ 50,000 ಅಂತ 10 ಕುರಿಗೆ. ಇವತ್ತಿಗೆ ಒಂದು 50 ಕುರಿ 2.5 ಲಕ್ಷ ಪ್ಲಸ್ ಟೋಟಲ್ ಎಲ್ಲ ಸೇರಿದ್ರೆ ಒಂದು 3-3.5 ಲಕ್ಷ ರೂಪಾಯಿ ಐತ್ರಿ. ಮತ್ತು ಮಾರಿದ್ ಬಿಟ್ರಿ ಒಂದೇ ವರ್ಷದಲ್ಲಿ ಒಂದು 3 ಪಟ್ಟು ಅದ. ಬೇರೆ ಯಾವ ಇದ್ರಾಗ ಉಪಕಸನೆ ಇಲ್ರಿ? ಇಲ್ಲ, ಇದ್ರಾಗ ಮಾಡ್ಕೊಂಡು ಹೋಗ್ಬೇಕ್ರಿ ಅಷ್ಟೇ. ಸ್ವಲ್ಪ ಡಿಸಸ್ ಬರ್ಲಾರ್ದಂಗ ಮೆಡಿಸಿನ್ಸ್ ಅಂದ್ರಲ್ಲ ಹೆಂಗೆ ಇಲ್ಲ, ನಾವೇ ಮಾಡ್ತೀವಿ 3 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಅಂದ್ರೆ ಈ ಲಿವರ್ ಫಂಕ್ಷನ್ ಕ್ಲಿಯರ್ ಇಟ್ಕೊಳಕ ಲಿವರ್ ಟಾನಿಕ್ ಅಂತಾರೆ, ಜಂತುಹುಳು ನಾಶಕ ಅಂತಾರೆ. ಡಿವಾರ್ಮಿಂಗ್ 3 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡ್ತೀವಿ. ಅದು ಬಿಟ್ಟರೆ ಸ್ವಲ್ಪ ಏನಾರು ಡಲ್ ಇತ್ತಂದ್ರೆ ಕುರಿ ನೋಡ್ತಿರ್ತಾನೆ ಮಳೆ, ಅವಕ್ಕೆ ಯಾವ ಇಂಜೆಕ್ಷನ್ ಬೇಕು ಡಾಕ್ಟರ್ ಸಜೆಷನ್ ತೊಗೊಂಡು ಇಂಜೆಕ್ಷನ್ ಅದನ್ನ ಮಾಡ್ತಾನೆ. ಸ್ವಲ್ಪ ಟಾನಿಕ್ ಬರ್ತವಲ್ರಿ, ಸ್ವಲ್ಪ ಇಮ್ಯುನಿಟಿ ಜಾಸ್ತಿ ಪವರ್ ಇರುತ್ತೆ, ಅಂಥವೆಲ್ಲ ಟಾನಿಕ್ ಕೊಡ್ತೇವೆ. ಅದು ಬಿಟ್ರೆ ಬೇರೆ ಏನಿಲ್ಲ, ಭಾಳ ಯಾವ ಬಂದಿಲ್ಲ ರೀ. ಈ 1 ವರ್ಷದಾಗ ನಮ್ಮ ಶೆಡ್ನಾಗ ಅದ್ನಂದ್ರೆ ಡಿಸಸ್ ಬಂದು 1-2 ಸತ್ತಿರ್ಬೇಕ್ರಿ 1 ವರ್ಷದಾಗ. 1 ವರ್ಷದಾಗ ರೀ. ಯಾವ ಟೈಮ್ನಾಗ ಬರ್ತಾರೆ ಅದು ಬಂದ್ರೆ ಭಾಳಷ್ಟು? ಅದು ಹೇಳೋಕ್ಕಾಗಲ್ರಿ, ಅದು ಮಳೆ ಹತ್ತಿದಾಗ ಒಮ್ಮೆ ಅತಿ ಥಂಡಿಗಾಲ ಇರ್ತದಲ್ರಿ, ಆ ಟೈಮಿಗೆ ಬರ್ತದೆ. ಬೇಸಿಗೆಗೂ ಬರ್ತೈತೆ. ಸ್ವಲ್ಪ ಕೆಲವೊಂದು ಟೈಮ್ನಾಗ ರೋಗ ಬಂದ ಹೊತ್ನಾಗ ಇಲ್ಲೇ ಅನ್ಕುಂಟ್ಯಾಗ ನಾವು ಪೂರಾ ಹಿಂಡಿ ಖಾಲಿ ಆಗಿದ್ದೆ, ಇಲ್ಲಿ 5-10 ಸತ್ತವು. ಆ ಟೈಮ್ನಾಗ ನಮ್ದು ಒಂದೇ ಸತ್ತಿತ್ತು. ನಾವು ಇಮಿಡಿಯೇಟ್ಲಿ ಅದಕ್ಕೇನು PPR ಅವು ವರ್ಷಕ್ಕೊಂದ್ಸಲ PPR ಮಾಡೋರ್ತ PPR ಮಾಡಿಸ್ತೀವಿ, ನಾವೇ ತಂದು ಮಾಡಿಬಿಡ್ತೀವಿ. ಆಮೇಲೆ ಡಿವಾರ್ಮಿಂಗ್ ಅಂತ ಕಂಪಲ್ಸರಿ ಮಾಡ್ತೀವಿ. ಯಾಕಂದ್ರೆ ಸ್ವಲ್ಪ ಹಸಿ ಮೇವನು ತಿಂತಾವಲ್ರಿ ನಮ್ದ್ರಾಗ. ಯಾಕಂದ್ರೆ ಇಲ್ಲಿ ನುಗ್ಗಿ ತಪ್ಪಲ ಐತಿ, ರೇಷ್ಮೆ ಐತಿ, ಚೊಗಚಿ ಐತಿ, ಹಸಿ ಹುಲ್ಲು ಹಾಕ್ತೀವಿ. ಅದ್ರ ಜೋಡಿನೂ ಮತ್ತು ನಾವು ಕಡಲೆ ಒಟ್ಟು, ಶೇಂಗಾ ಒಟ್ಟು, ಮತ್ತು ಅಲ್ಲಿದ್ದ ಮೆಕ್ಕೆಜೋಳದ ನುಚ್ಚು, ಮೆಕ್ಕೆಜೋಳ, ಆಮೇಲೆ ಸೈಲೇಜ್ ಎಲ್ಲ ಮಾಡ್ಕೊಂಡು ಮಾಡ್ತೀವಿ. ಅದಕ್ಕಾಗಿ ಆ ಡಿವಾರ್ಮಿಂಗ್ ಕಂಪಲ್ಸರಿ ಮಾಡ್ಕೊತ ಹೋಗ್ತೀವಿ. ಈ ಮಾಮೂಲಾಗಿ ಕೆಮ್ಮು ನೆಗಡಿ ಏನು ಇರ್ತಾವಲ್ರಿ, ಆ ಮುಖ ಭಾವ ನೋಡಿ ಅಲ್ಲೇ ಅವಕ್ಕೆ ಇಮಿಡಿಯೇಟ್ಲಿ ಗುಳಿಗೆ ಟಾನಿಕ್ ಇರ್ತಾವೆ, ಅವಕ್ಕೆ ಒಂದೊಂದು ಬ್ಯಾಗ್ ಹಾಕಿ ಮಾಡಿಬಿಡ್ತಾವೆ, ಮುಗಿದೋಯ್ತು. ನೋಡ್ರಿ ಸ್ನೇಹಿತರೆ, ಇವತ್ತು ನಾವೇನು ಒಂದು ವ್ಯಾಪಾರ ದೃಷ್ಟಿಯಿಂದ ಅಥವಾ ಒಂದು ನಮಗೆ ಸ್ವಲ್ಪ ಆದಾಯ ಬರಲಿ ಅನ್ನೋ ದೃಷ್ಟಿಯಿಂದ ನಾವೇ ಮಾಡ್ತೀವಿ, ಟಗರು ಸಾಕಾಣಿಕೆ ಮಾಡ್ತೀವಿ. ಆದರೆ ಇವರು ಏನಂದ್ರೆ ನಮ್ಗೆ ಯಾವಾಗಲೂ ಆದಾಯನೇ ಇರುತ್ತೆ, ಜೊತೆಗೆ ನಮ್ಮಲ್ಲಿ
ಕುರಿಗಳೇ ಇರ್ತಾವಂತ ಅವ್ರದ್ದೊಂದು ಪ್ಲಾನ್. ಆ ಪ್ಲಾನ್ ಪ್ರಕಾರ ಅವ್ರು ಏನು ಮಾಡಿದ್ರು, ಒಂದು 10-12 ಕುರಿ ತಂದ್ರೆ ಸುಮಾರು ಎಷ್ಟು 1 ವರ್ಷದಿಂದ ಇವತ್ತೇನಾಗಿವೆ ಅಂದ್ರೆ 50 ಕುರಿಗಳು. ಅಂದ್ರೆ ಅವರು ಸ್ಟಾರ್ಟಿಂಗ್ ಖರ್ಚು ಮಾಡಿದ್ದು ಒಂದು ಸಾಧಾರಣ ಲೆಕ್ಕಾಚಾರದಲ್ಲಿ ಹೇಳಿದ್ರು 10 ಕುರಿಗೆ ಅಂದರೆ 10,000 ಆದ್ರೂ ಜಾಸ್ತಿ ರೇಟ್ ಕಾಮನ್ ಆಗಿ ಹೇಳುತ್ತೆ ಅಂದ್ರೆ 50,000 ಆಗಿರುತ್ತೆ. ಇವತ್ತು 50 ಕುರಿಗಳು ಅದ್ರ ಮೇಲೆ ಆದಾಯ ನೋಡ್ರಿ ಒಂದು 2.5 ಲಕ್ಷ ಆದಾಯ. ಅಂದ್ರೆ 2.5 ಲಕ್ಷ ಕೇವಲ 1 ವರ್ಷದಲ್ಲಿ ಕೊಡುವಂಥದ್ದು ಯಾವುದಾದ್ರು ಐತಪ್ಪ ಅಂತಂದ್ರೆ ಈ ಥರ ತಳಿ ಅಭಿವೃದ್ಧಿ. ಮತ್ತು ಜೊತೆಗೆ ಇಲ್ಲಿದ್ದು ಅಷ್ಟೇ ಅವ್ರು ಏನು ಮಾಡಿದ್ರು, ಅದರಲ್ಲಿ ಬರುವಂಥ ಗಂಡು ಟಗರುಗಳನ್ನು ಅವರು ಮಾರಾಟ ಮಾಡಿದ್ರು. ಜೊತೆಗೆ ಅವರು ಈ ಸರಿ ಎಕ್ಸ್ಟ್ರಾ ಒಂದು ಏನು ಮಾಡ್ಕೊಂಡ್ರು ಅಂದ್ರೆ ಈ ಥರ ಬೇರೆ ತಳಿಗಳನ್ನ ಮಿಕ್ಸ್ ಮಾಡಬೇಕು ಅಂತಂತ ಒಂದು ಪ್ಲಾನ್ ಮಾಡ್ಕೊಂಡು ಮೇಕೆಗಳ ಸಾಕಾಣಿಕೆ ಮಾಡ್ಕೊಂಡ್ರು. ಅದು ನೋಡಿದ್ರೆ ಒಂದು ಅದ್ಭುತ. ನೋಡಿದ್ರೆ ಇವತ್ತು ನಮ್ಮಷ್ಟು ಎತ್ತರ ಐತಿ. ಅವ್ರು ತಂದಿದ್ದು ಅವಾಗ ಒಂದು 24-25 ಇವತ್ತು 30,000ವರೆಗೆ ಕೇಳ್ತಾರೆ. ಅಂದ್ರೆ ಅದ್ರ ಎಷ್ಟು ವ್ಯಾಲ್ಯೂ ಐತಿ ಅಂತ ಈ ಥರ. ಮತ್ತು ಜೊತೆಗೆ ಅವರು 100ಕ್ಕೂ ಹೆಚ್ಚು ಕೋಳಿಗಳನ್ನು ಸಾಕಾರ. ಮತ್ತು ಇವತ್ತು ಸುಮಾರಾಗಿ ಮಾರಾಟ ಆಗುತ್ತೆ. ನಮಗೆ ಒಂದು ಒಳ್ಳೆ ಆದಾಯ. ನಾವು ಏನೋ ಅಂದರೆ ಖುಷಿ ಜೊತೆಗೆ ಉಪಕಸಬು ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.